ಈ ನಮ್ಮ ಕೊಪ್ಪಳ ಡಿಸ್ಟಿಕ್ ಇದೆಯಲ್ಲ, ಅದರಲ್ಲಿ ಎಷ್ಟು ತಾಲೂಕುಗಳಿವೆ? ಭಕ್ತರಿಗೆ ಮಾತ್ರ ಇರುತ್ತೆ, ಮದ್ಯಪಾನ ಮಾಡಿದವ್ರಿಗೆ ಅವ್ರಿಗೆಲ್ರಿಗೂ ಅವಕಾಶ ಇರಲ್ಲ. ನಮಸ್ಕಾರ ಸ್ನೇಹಿತರೆ, ಹೆಂಗಿದ್ರೆ ಎಲ್ರು ಚೆನ್ನಾಗಿರಿ ಅಂತ ಭಾವಿಸಿದೀನಿ. ನಾವು ಇವತ್ತಿರೋದು ನಮ್ಮ ಕೊಪ್ಪಳದಲ್ಲಿ. ನಮ್ಮ ಕೊಪ್ಪಳದ ಬಗ್ಗೆ, ಕೊಪ್ಪಳದ ಗವಿ ಮಠದ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತಗೊಂಡು ಬಂದಿದ್ದೀನಿ. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಗವಿ ಮಠದ ಮೊದಲ ಪೀಠಾಧಿಪತಿಗಳ ಹೆಸರೇನು ಗೊತ್ತಾ? ಗೊತ್ತಿಲ್ಲ ಬ್ರೋ. ಗೊತ್ತಿಲ್ಲ. ನಿಮ್ಗಣ? ಗೊತ್ತಿಲ್ಲ ಬ್ರೋ. ನಿಮ್ಗೂ ಗೊತ್ತಿಲ್ಲ? ನಿಮ್ಗೆ? ನಾವ್ ಇಲ್ಲಿಯವರಲ್ಲ. ಇಲ್ಲಿಯವರಲ್ಲ. ನಿಮ್ಗೆ ಗೊತ್ತಿಲ್ಲ? ನಿಮ್ಗೂ ಗೊತ್ತಿಲ್ಲ? ನಿಮ್ಗೂ ಗೊತ್ತಿಲ್ಲ? ಗವಿಸಿದ್ದೇಶ್ವರ ಅಲ್ಲ, ಫಸ್ಟ್ ಅವ್ರಕಿನ ಫಸ್ಟ್. ಮರ್ಶಾಂತ್ ವೀರ ಇಲ್ಲ, ಅಲ್ಲ. ಶಿವಶಾಂತ್ ವೀರ ಅಲ್ಲ. ಗೊತ್ತಿಲ್ಲ. ಗೊತ್ತಿಲ್ಲವಾ? ನಿಮ್ಗೆ? ಗೊತ್ತಿಲ್ಲ. ನಿಮ್ಗೆ? ಯಾರಿಗೂ ಗೊತ್ತಿಲ್ಲ. ಈ ಗವಿ ಮಠದ ಮೊದಲ ಪೀಠಾಧಿಪತಿಗಳ ಹೆಸರು ಗೊತ್ತಾ? ಗವಿಸಿದ್ದೇಶ್ವರ ಅಲ್ಲ. ರುದ್ರಮುನಿ ಹಾ, ಓಕೆ. ನಿಮ್ಗೆ ಗೊತ್ತಾ? ಕ್ಲಾಪ್ ಆಗ್ತದೆ, ಕ್ಲಾಪ್ ಹಾ, ಓಕೆ. ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ? ಮೊದಲ ಪೀಠಾಧಿಪತಿ ಹೆಸರು ಶಾಂತವೀರಯ್ಯ ಅಂತ. ಅಲ್ಲ. ಗವಿಸಿದ್ದೇಶ್ವರ ಅವ್ರ ಪೀಠದಲ್ಲಿ ಲಿಂಗೈಕ್ಯದಿಂದ ಇವ್ರು ಬಂದಿದ್ದಾರೆ. ಇಲ್ಲ, ಮೊದಲ ಪೀಠಾಧಿಪತಿ. ಹೌದ್ರಿ? ಮೊದಲ ಪೀಠಾಧಿಪತಿ ಅಂತ. ಮೊದಲ ಪೀಠಾಧಿಪತಿ ಶಿವಶಾಂತವೀರ ಶಾಂತವೀರಯ್ಯ ಅಂತ. ಅಲ್ಲ ರೀ, ಅಲ್ಲ. ರುದ್ರಮುನಿ ಶಿವಾಚಾರ್ಯರು ಅಂತ ಮೊದಲ ಪೀಠಾಧಿಪತಿ. ಫಸ್ಟ್ ಕಾಶಿಯಿಂದ ಬಂದು ಸ್ಥಾಪನೆ ಮಾಡ್ತಾರ ನೋಡ್ರಿ ಇಲ್ಲಿ. ಹೌದು, ಇಲ್ಲಿರ್ಬೋದು ನೋಡಿ. ಇದೆ ನೋಡಿ, ಇಲ್ಲಿದೆ ನೋಡಿ. ಫಸ್ಟ್ ರುದ್ರಮುನಿ ಶಿವಯೋಗಿಗಳಂತ. ಫಸ್ಟ್ ಅವರು ಕಾಶಿಯಿಂದ ಬಂದು 11ನೇ ಶತಮಾನದಲ್ಲಿ ಯೋಗಿಗಳು. ಇದು ಅಣ್ಣ, ಇದು 11ನೇ ಶತಮಾನದಲ್ಲಿ ಬಂದು ಸ್ಥಾಪನೆ ಮಾಡ್ತಾರೆ. ಫಸ್ಟ್ ಇಲ್ಲಿ ಒಂದು ಸಣ್ಣ ಗುಹೆ ಇತ್ತು, ಇಲ್ಲೊಂದು ಗುಹೆ ಇತ್ತು. ಅದಕ್ಕೆ ಗವಿ ಅಂತ ಇತ್ತಲ್ಲ, ಅದಕ್ಕೆ ಗವಿ ಮಠ ಅಂತ ಹೆಸರು ಬಂದಿರೋದು. ಈ ನಮ್ಮ ಕೊಪ್ಪಳ ಡಿಸ್ಟಿಕ್ ಇದೆಯಲ್ಲ, ಅದರಲ್ಲಿ ಎಷ್ಟು ತಾಲೂಕುಗಳಿವೆ? ತಾಲೂಕುಗಳು. ಕೊಪ್ಪಳ ಡಿಸ್ಟಿಕ್ ಸಿಂಪಲ್ ಐತ್ ಕ್ವಶನ್. ಎಷ್ಟು ತಾಲೂಕುಗಳಿವೆ? ಗೊತ್ತಿಲ್ಲ. ನಿಂಗಣ? 20 20 ಅಲ್ಲ ಅಣ್ಣ, ಅಣ್ಣ ನಮ್ದು ಈ ಡಿಸ್ಟಿಕ್ ಅಲ್ಲ, ನಮ್ಗೆ ಗೊತ್ತಿಲ್ಲ. ಈ ಡಿಸ್ಟಿಕ್ ಅಲ್ಲ, ಗೊತ್ತಿಲ್ಲ. ನಿಂಗಣ? ನಿಂದ ಇದ ಡಿಸ್ಟಿಕ್ ಎಷ್ಟಣ್ಣ? 32 ಡಿಸ್ಟಿಕ್. ಈ ಡಿಸ್ಟಿಕ್ ಅಲ್ಲ. ಈ ಡಿಸ್ಟಿಕ್ ಅಲ್ಲ ಅಣ್ಣ, ತಾಲೂಕು. ಈ ಡಿಸ್ಟಿಕ್ ಅಲ್ಲ, ತಾಲೂಕು ಗೊತ್ತಿರ್ತಲ್ಲ. ಇದೇ ವರ್ಷ ಬಂದಿನಿ. ಇದೇ ವರ್ಷ. ನಿಂಗಣ? ಗೊತ್ತಿಲ್ಲ ಅಣ್ಣ. ನಿಂಗಣ? ಗೊತ್ತಿಲ್ಲ ಅಣ್ಣ. ನಿಂಗೆ ಅಣ್ಣ, ನಿಂಗೆ ಏನ್ ಗೊತ್ತಣ್ಣ? ತಾಲೂಕು ಇದಾವೆ. ಎಷ್ಟು ಇದಾವೆ ಅಂತ ಗೊತ್ತಾ? ಸಾಕಷ್ಟು ಇದಾವೆ. ಅಂದ್ರೆ ಯಲಬುರ್ಗ, ಕಾರಟಗಿ, ಮತ್ತೆ ಕುಕನೂರು, ಗಂಗಾವತಿ ಅದಾವೆ. ಇನ್ನೊಂದು ಸಾಕಷ್ಟು ಅದಾವೆ. ನಿಮ್ಗೆ ಗೊತ್ತಾ ಎಷ್ಟಿದಾವೆ ಪರ್ಟಿಕ್ಯುಲರ್ ಆಗಿ ಅಂತ? ಕೊಪ್ಪಳ ಡಿಸ್ಟಿಕ್ ನಲ್ಲ ನಮ್ದು ಇದು ಅಲ್ಲ, ನಮ್ದು ವಿಜಯನಗರ. 7 ಇರ್ಬೋದು. 7 ಅಣ್ಣ. ಯಾವ್ಯಾವ ಗೊತ್ತಣ್ಣ? ಅಷ್ಟು ಗೊತ್ತಿಲ್ಲ ಅಣ್ಣ. ಮೇನ್ ಇವ್ರು ರೀಸೆಂಟ್ ಆಗಿ ಅದೊಂದು ಗೊತ್ತಿಲ್ಲ. ಹೌದು. ಈ ನಮ್ಮ ಕೊಪ್ಪಳ ಡಿಸ್ಟಿಕ್ ಇದೆಯಲ್ಲ, ಈ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಎಷ್ಟು ತಾಲೂಕುಗಳು ಗೊತ್ತಾ? 7 ತಾಲೂಕುಗಳು. 7 ತಾಲೂಕುಗಳು. ಯಾವ್ಯಾವ ಗೊತ್ತಾ? ಯಾವ್ಯಾವ ಅಂತ ಗೊತ್ತಿಲ್ಲ. ನಿಮ್ಗೆ ಮಾಡ್ತೀನಿ ಅಣ್ಣ. ಹೇಳಿ. ಯಲಬುರ್ಗ, ಕುಷ್ಟಗಿ, ಗಂಗಾವತಿ, ಕಿನ್ನಾಳಿಲ್ಲ, ಗಂಗಾವತಿ 3 ಆಯ್ತು. 3 ಆಯ್ತು. ಇನ್ನು 4. ಕೊಪ್ಪಳ, ಕೊಪ್ಪಳ, ಯಲಬುರ್ಗ, ಕುಷ್ಟಗಿ, ಗಂಗಾವತಿ, 4 ಅದು. ಮುಂಡ್ರಿಗೆ ಅಲ್ಲ ಅಷ್ಟೇ ಬ್ರೋ ಗೊತ್ತಿರೋದು. ಎಷ್ಟು ನಿಮ್ಗಣ? ಯಲಬುರ್ಗ, ಕುಷ್ಟಗಿ, ಗಂಗಾವತಿ, ಕೊಪ್ಪಳ, ಕನಕಿರಿ, ಕನಕಿರಿಯಿಂದ ನೆಕ್ಸ್ಟ್ ಯಲಬುರ್ಗ, ಕುಷ್ಟಗಿ, ಕುಕನೂರು, ಕುಕನೂರಿಂದ ನೆಕ್ಸ್ಟ್ ಕಾರಟಗಿ. ಹೇಳಣ್ಣ. ಸೂಪರ್ ಅಣ್ಣ. ಓಕೆ. ನಮ್ಮ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಎಷ್ಟು ತಾಲೂಕುಗಳಿವೆ ಗೊತ್ತಾ? ನಮ್ದು ಕೊಪ್ಪಳ ತಾಲೂಕು ಅಲ್ಲ, ಕೊಪ್ಪಳ ಡಿಸ್ಟಿಕ್ ಅಲ್ಲ. ಕೊಪ್ಪಳ ಡಿಸ್ಟಿಕ್ ಅಲ್ಲ. ಗೊತ್ತಿಲ್ಲ. ನಿಮ್ಗೆ ಬ್ರಾ? ನಿಮ್ಗೆ ಗೊತ್ತಿಲ್ಲ? ಬನ್ನಿ ಬ್ರಾ. ಎಷ್ಟು ಬ್ರಾ? 7. ಟ್ಯಾಲೆಂಟೆಡ್ ಇವರು. ಯಾವ್ಯಾವ ಗೊತ್ತಾ ಬ್ರಾ? ಕೊಪ್ಪಳ ತಾಲೂಕು, ಕೊಪ್ಪಳ, ಯಲಬುರ್ಗ, ಕುಷ್ಟಗಿ, ಕುಕನೂರು, ಗಂಗಾವತಿ. ಓಕೆ ಬ್ರಾ, ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ. ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯುತ್ತಾರೆ?
ದೇವಾಲಯಗಳ ಚಕ್ರವರ್ತಿ. ಸಿಂಪಲ್ ಅದಾವಣ್ಣ ಕ್ವಶನ್. ನಾವು 9th 10th ಎಲ್ಲ ಓದಿರ್ತೀವಣ್ಣ ಇವನ್ನ. ಗೊತ್ತಿಲ್ಲ ಅಣ್ಣ. ನಿಂಗಣ್ಣ? ನಿಂಗೂ ಗೊತ್ತಿಲ್ಲ ಅಣ್ಣ? ಅಣ್ಣ ನಿಂಗಣ್ಣ? ಅಣ್ಣ ರಾಮ ಮಂದಿರ. ಅಲ್ಲಣ್ಣ, ಗೊತ್ತಿಲ್ಲ ಅಣ್ಣ. ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯುತ್ತಾರೆ? ದೇವಾಲಯಗಳ ಚಕ್ರವರ್ತಿ. ಅಶೋಕ ಚಕ್ರವರ್ತಿ. ನೋ ಕಾಮೆಂಟ್ಸ್. ಅಲ್ಲ. ಇಟಿಗೆ ಅಣ್ಣ, ಇಟಿಗೆ ದೇವಸ್ಥಾನ. ಕರೆಕ್ಟ್ ಅಣ್ಣ. ಇಟಗಿಯ ಮಹಾದೇವ ದೇವಾಲಯ ಅಣ್ಣ. ಇದು ಹೋಗಿದ್ದೆ ಅಣ್ಣ ಇಟಗಿಗೆ? ಇಟಿಗೆ ಹೋಗಿಲ್ಲ ಅಣ್ಣ. ಹೋಗಿಲ್ಲ ಅಣ್ಣ. ಎಲ್ಲ ನೋಡಿ ಒಂದ್ಸಲ ಹೋಗೋಣ. ವ್ಲಾಗ್ ಮತ್ತೆ ಸಖತ್ ಆಗತ್ತೆ ನೋಡ ನಿಂಗು. ಆದ್ರೆ ಇನ್ನೂ ಸ್ವಲ್ಪ ಡೆವಲಪ್ ಆಗ್ಬೇಕು. ಇನ್ನು ಅಷ್ಟೊಂದು ಡೆವಲಪ್ ಮಾಡಿಲ್ಲ. ಪಾಪ್ಯುಲೇಷನ್ ಇಲ್ಲ, ಅಷ್ಟು ಜನ ಬರಲ್ಲ. ಜನ ಇಲ್ಲ, ಜನ ಬರ್ತಾರಣ್ಣ. ಅದು ಡೆವಲಪ್ ಇಲ್ಲ. ಡೆವಲಪ್ ಮಾಡಿದ್ರೆ ಜನ ಬರ್ತಾರೆ. ನೋಡೋಣ ಗವಿ ಮಠ ಎಲ್ಲ ಎಷ್ಟು ಡೆವಲಪ್ ಆಗ್ತಿದೆ ಅಂತ ಜನ ಬರ್ತಿರ್ತಾರ. ನಾವೇನೋ ಡೆವಲಪ್ ಮಾಡಿದ್ರೆ ಜನ ಬರ್ತಾರ. ಸ್ವಲ್ಪ ನಮ್ದ ನೋಡಿ, ನಾವೇನಾದ್ರು ವಿಡಿಯೋ ಮಾಡ್ತೀವಿ ಅಂತ ಬಂದ್ ನಮ್ ಜನ ನೋಡ್ತಾರ. ನಾವ ವಿಡಿಯೋ ಏನು ಮಾಡ್ಲಿಲ್ಲ ಅಂದ್ರೆ ಯಾರು ನೋಡಲ್ಲ. ನಾವ್ ಏನಾದ್ರು ಹೌದು, ನಾವ್ ಏನಾದ್ರು ಮಾಡಿದ್ರೆ ತಾನೇ ಆಗುತ್ತೆ ಅದು. ಬ್ರೋ ನೆಕ್ಸ್ಟ್ ಕ್ವಶನ್. ಇದು ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯುತ್ತಾರೆ? ಟ್ರೈ ಮಾಡಿ. ಗೊತ್ತಿಲ್ಲ? ಪೂರ್ತಿ ಹೇಳಿ. ಮಹಾದೇವ ದೇವಾಲಯ. ಇಟಗಿ ಮಹಾದೇವ ದೇವಾಲಯ. ಓಕೆ. ಹಂಪಿ ಅಲ್ಲ ಬ್ರದರ್. ಬ್ರೋ ಇಲ್ಲ ಅದೇ ಬ್ರೋ, ನಾವು 10th ಫಸ್ಟ್ PU ಸೆಕೆಂಡ್ PU ಎಲ್ಲ ಬಂದಿರ್ತವೆ. ಗವಿ ಮಠಕ್ಕೆಲ್ಲ ಈಗ ಸುತ್ತಮುತ್ತಲಿಂದ ಜನ ಬರ್ತಾರೆ. ಬೇರೆ ಡಿಸ್ಟಿಕ್ ಇಂದ ಬರ್ತಾರೆ. ಅವ್ರಿಗೆ ಬರೋರ್ಗೆಲ್ಲ ಸುರಕ್ಷಿತವಾದ ವ್ಯವಸ್ಥೆ ಇದೆ ಅಣ್ಣ ಇಲ್ಲಿ? ಇದೆ. ಆರಾಮಾಗಿರ್ಬೋದು, ಏನ್ ತೊಂದ್ರೆ ಇಲ್ಲ. ಯಾರೋ ರೆಸ್ಟ್ರಿಕ್ಷನ್ಸ್ ಎಲ್ಲ ಏನು ಮಾಡಲ್ಲ. ಅಲ್ಲಿರ್ಬೇಡ, ಇಲ್ಲಿರ್ಬೇಡ, ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ ಅಂತ ಮಾಡಲ್ಲ. ಬಟ್ ಆ ಕಡೆ ಬೆಟ್ಟದ ಆ ಕಡೆ ಹೋಗಕ್ ಬಿಡಲ್ಲ. ಬೆಟ್ಟದ ಈ ಕಡೆ ಎಲ್ಲಾದ್ರೂ ಇರ್ಬೋದು, ಎಲ್ಲಾದ್ರೂ ಓಡಾಡ್ಬೋದು. ಯಾವ ರೆಸ್ಟ್ರಿಕ್ಷನ್ಸ್ ಏನು ಮಾಡಲ್ಲ. ನೈಟ್ ಇರೋಕೇನ ಎಲ್ಲ ವ್ಯವಸ್ಥೆ ಇದೆಯಾ? ರೂಮ್ಸ್ ಇದೆ. ಇಲ್ಲಿ SC ಕಾಲೇಜ್ ಅಂತ PU ಹಾಸ್ಟೆಲ್ ಇದೆ. ಹಾಸ್ಟೆಲ್ ಅಲ್ಲಿ ರೂಮ್ಸ್ ಕೊಡ್ತಾರೆ. ಕೆಲವಷ್ಟು ಜಾಸ್ತಿ ಜನ ಇದ್ರೆ ಅಲ್ಲಿ ಶೌಚಾಲಯಗಳಿವೆಲ್ಲ ಅವನು ಕೊಡ್ತಾರೆ. ಇರ್ಬೇಕಂದ್ರೆ 2-3 ದಿನ ಹಿಂಗ್ ಇರ್ತಾರಲ್ಲ, ದೂರದಿಂದ ಬಂದವ್ರಿಗೆ ಕೊಡ್ತಾರಣ್ಣ. ಬಟ್ ಬರ್ಬೋದು, ಬೇರೆ ಡಿಸ್ಟಿಕ್ ಇಂದ ಬೇರೆ ರಾಜ್ಯದಿಂದ ಜನಗಳು ಬರ್ಬೋದು. ಇಲ್ಲೇನಿಲ್ಲ, ಎಲ್ಲ ಸಂಪೂರ್ಣವಾಗಿದೆ. ಊಟದ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ತಾ ಇದಾರೆ ಇಲ್ಲಿ? ಚೆನ್ನಾಗಿದೆ. ಅದ್ರಲ್ಲಂತೂ A1 ನಂಬರ್ 1 ಊಟ ಅಂತ. ಈ ವರ್ಷ ಏನ್ ಸ್ಪೆಷಲ್ ಇದೆ? ಹೋದ ವರ್ಷ ಮಿರ್ಚಿ ಇತ್ತು ಸ್ಪೆಷಲ್. ಈ ವರ್ಷ ಜಿಲೇಬಿ, ಮಿರ್ಚಿ ಮತ್ತೆ ರೊಟ್ಟಿ ಯಾವಾಗ ಸ್ಪೆಷಲ್. ಸ್ಪೆಷಲ್ ಉತ್ತರ ಕರ್ನಾಟಕ ಅಂದ್ರೆ ರೊಟ್ಟಿ ಸ್ಪೆಷಲ್. ಈ ರೊಟ್ಟಿ ಜಿಲೇಬಿ ಅಂತ ಈ ವರ್ಷ ಅದೇ. ಮತ್ತೆ ಮಿರ್ಚಿ. ಮತ್ತೆ ಬ್ರೋ ಮತ್ತೆ ಗವಿ ಮಠದ ಬಗ್ಗೆ ಏನೇನ್ ಗೊತ್ತ ಬ್ರೋ? ಮುಂದೆ ಬನ್ನಿ ಬ್ರೋ ನೀವು. ಗವಿ ಮಠದ ಬಗ್ಗೆ ಮತ್ತೆ ಏನ್ ಗೊತ್ತ ಬ್ರೋ? ಗವಿ ಮಠದ ಬಗ್ಗೆ ಗೊತ್ತೇನಂದ್ರೆ ಅವಾಗಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದ್ರ ಹಂಗೆ ಆ ತರ ನಮ್ಮ ಕೊಪ್ಪಳ ಜಿಲ್ಲೆ ಮತ್ತು ಸುತ್ತಮುತ್ತಲ ಹಳ್ಳಿಗಳಲ್ಲೆಲ್ಲ ನಮ್ಮ ಗವಿಶ್ರೀಗಳ ಸ್ವಾಮೀಜಿ ಅವರು ಆ ರೀತಿ ಇದಾರೆ. ನಮ್ಗ ಚೆನ್ನಾಗಿದೆ ಅಣ್ಣ ಮಠ ಎಲ್ಲ. ಹೊಸದು ತಗೊಂಬಂದು ಕಾರ್ಯಕ್ರಮಗಳನ್ನು ಕೊಪ್ಪಳ ಬೆಳೆಸ್ತಾ ಇದಾರೆ. ಚೆನ್ನಾಗಿದೆ. ಇದು ಗವಿ ಮಠಕ್ಕೆ ಕಾರಣ, ಗವಿ ಮಠ ಅಂತ ಬರೋ ಕಾರಣ ಏನ್ ಗೊತ್ತಾ ಬ್ರೋ ನಿಮ್ಗೆ? ಇಲ್ಲ ಬ್ರೋ, ಗೊತ್ತಿಲ್ಲ. ನಿಮ್ಗೆ ಬ್ರೋ? ನಿಮ್ಗೆ ಗೊತ್ತಿಲ್ಲ ಬ್ರೋ? ಗೊತ್ತಿಲ್ಲ ಬ್ರೋ. ಗವಿ ಮಠ ಅಂತ ಕಾರಣ ಬರೋದಕ್ಕೆ ಫಸ್ಟ್ ಇದು ಮಠ ಇರೋದು ಒಂದು ಚಿಕ್ಕ ಗವಿಯಲ್ಲಿ ಇತ್ತು ಬ್ರೋ. ಈಗೇನು ಆ ಕಡೆ ಗದ್ದುಗೆ ಅಲ್ಲ ಬ್ರೋ, ಅಲ್ಲಿ ಗದ್ದುಗೆಯಲ್ಲಿ ಒಂದು ಚಿಕ್ಕ ಗವಿ ಇತ್ತು ಬ್ರೋ. ಆ ಗವಿ ಇದ್ದ ಕಾರಣಕ್ಕೆ ಈ ಕೊಪ್ಪಳಕ್ಕೆ ಗವಿ ಮಠ ಅಂತಂದು ಹೆಸರು ಬಂದಿದೆ ಈ ಮಠಕ್ಕೆ. ಓಕೆ ಬ್ರೋ, ನೆಕ್ಸ್ಟ್ ನಿಮ್ ಕಂಟೆಂಟ್ ಶೂಟ್ ಮಾಡೋಣ ಬನ್ನಿ. ಬ್ರೋ ಈ ಗವಿ ಮಠದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಗವಿ ಮಠ ಸುಮಾರು 18 ಪೀಠಾಧಿಪತಿಗಳು ದಾಟಿ ಬಂದಿರತಕ್ಕಂತ ಒಂದ್ ಮಠ, ಪುರಾತನವಾದಂತ ಮಠ. ಅವರು ರುದ್ರಮುನಿ ಶಿವಾಚಾರ್ಯರು ಅಷ್ಟು ಕಾಶಿಯಿಂದ ಬಂದು ಇಲ್ಲಿ ಮಠವನ್ನ ಸ್ಥಾಪನೆ ಮಾಡಿರ ಅಂತ ಹೇಳ್ತಾರೆ. ಇರೋರು 18ನೇ ಪೀಠಾಧಿಪತಿಗಳು. ಇವ್ರು ಬಂದ ನಂತರ ಮಠ ಬಹಳ ಅಭಿವೃದ್ಧಿ ಆಗ್ಯದ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ ದಾಸ ಸಿಸ್ಟಮ್ ಕೂಡ ಬಹಳ ಅಚ್ಚುಕಟ್ಟಾಗಿ ನಡೆಸ್ತೈತೆ. ಇದು ಜಾತ್ರೆ ಬೇರೆ, ಎಲ್ಲಾ ಕಡೆ ಜಾತ್ರೆ ಬೇರೆ ತರ ಇದ್ರೆ ಇದು ಒಂಥರ ಜಾತ್ರೆ ಬೇರೆ. ಯಾಕಂದ್ರ ಇದು ನಮ್ ಜಾತ್ರೆ ಸ್ವಚ್ಛತೆ ಜಾತ್ರೆ ಆಗಿರ್ತದ, ಮತ್ತೆ ಶಿಸ್ತಿನ ಜಾತ್ರೆ ಕೂಡ ಆಗಿರ್ತದ. ದಾಸೋಹಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಕ್ಕಂತ ಒಂದು ಜಾತ್ರೆ. ಈ ಕರ್ನಾಟಕದಲ್ಲಿ ಈ ತರ ಒಂದು ಅಚ್ಚುಕಟ್ಟಾದ ದಾಸೋಹ ವ್ಯವಸ್ಥೆ ಯಾವ ಜಾತ್ರೆಯಲ್ಲಿ ಇರಲ್ಲ ಅಂತ ಅನ್ಕೊಂಡ್ವಿ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ, ನಮ್ಮ ಭಾರತದಲ್ಲಿ ಯಾವ್ದು ನಡೆಯೋದಿಲ್ಲ ಆ ತರ ಇದೆ. ಅಚ್ಚುಕಟ್ಟಾದಂತ ಜಾತ್ರೆ. ಇನ್ನೊಂದು ಇದು 1ನೇ ಪೀಠಾಧಿಪತಿಗಳಿದಾರಲ್ಲ, ಅದು ಎಷ್ಟನೇ ಇದರಲ್ಲಿ ಬಸ್ ಸ್ಥಾಪನೆ ಮಾಡಿದ್ರು ಗೊತ್ತಾ? ಅದು ಎಷ್ಟನೇ ಶತಮಾನ ಅದು ಗೊತ್ತಾ? 11ನೇ ಶತಮಾನದಲ್ಲಿ ಬಂದು ಸ್ಥಾಪನೆ ಮಾಡ್ತಾರೆ ಇದು ಈ ಗದ್ದುಗೆನ. ನಿಮ್ಗೆಲ್ಲ ಗೊತ್ತಿತ್ತಾ ಇದು ವಿಷಯ? ಗೊತ್ತಿದ್ದಿಲ್ಲಲ್ಲ, ನೀವು ರೀಸೆಂಟ್ ಆಗಿ ಬಂದಿದ್ದೀರಾ. ಮತ್ತೆ ಇಲ್ಲಿ ಗವಿ ಮಠದ ಬಗ್ಗೆ, ಈ ಗವಿ ಮಠಕ್ಕೆ ಜಾತ್ರೆಗಂತಂದು ಬೇರೆ ಕಡೆಯಿಂದ ಜನ ಬರ್ತಿರ್ತಾರಲ್ಲ, ಅವ್ರಿಗೆ ಯಾವ ರೀತಿ ಸ್ಪೆಸಿಲಿಟಿ ಇದೆ ಇಲ್ಲಿ? ವಸತಿ ಇದೆ. ಅವ್ರೆಲ್ರಿಗೂ ವಸತಿ ಇದೆಯಾ?
ಅವ್ರಿಗೆ ಏನ್ ಬೇಕು ಅದೆಲ್ಲ ಊಟ ಇರುತ್ತೆ. ಇದು ಹೆಣ್ಮಕ್ಳೆಲ್ಲ ಬಂದು ಸೇಫ್ಟಿ ಇದೆ ಇಲ್ಲಿ, ಸೇಫ್ಟಿ ಎಲ್ಲ ಇದೆ, ಬರ್ಬೋ ಸಪ್ರೇಟ್ ಇದೆ. ಬೇರೆ ಕಡೆಯಿಂದ ಬೇರೆ ಡಿಸ್ಟಿಕ್ ಇಂದ ಜನ ಎಲ್ಲ ಬರ್ಬೋದು ಇಲ್ಲಿಗೆ, ಬರ್ಬೋದಲ್ಲ? ಇದು ಊಟದ ವ್ಯವಸ್ಥೆ ಎಲ್ಲ ಹೇಗಿದೆ ಇಲ್ಲಿ? ಚೆನ್ನಾಗಿದೆ ಅಲ್ಲ? ಜಿಲೇಬಿ ಎಲ್ಲಾ ಸ್ವೀಟ್ ಮಾಡ್ಕೊಡ್ತಾರೆ. ಓಕೆ ಬ್ರೋ, ಥ್ಯಾಂಕ್ ಯು. ಗವಿಮಠ ಜಾತ್ರೆ ಎಲ್ಲ ಇವಾಗ ನಡೀತಾ ಇದೆ. ಜಾತ್ರೆ ಗತ್ಲೆ ಯಾವ ತರ ಇರುತ್ತ? ಜನಸಾಗರ ಹೇಳಕ್ಕಾಗಲ್ಲ, ಸಾಕಷ್ಟು ಮಂದಿ ಬರ್ತಾರೆ. ಅದ್ ನಾವು ನೋಡಕ್ ಆಗ್ತಾ ಇಲ್ಲ ನಮಗೆ. ಅಂದ್ರೆ ನಾವು ಆಟೋ ಒಂದು ಹೋಗ್ತೀವ, ನಾವು ಸೀಟ್ ಒಂದು ಬರಲ್ಲ, ನಡ್ಕೊಂತ ಬಂದ್ಬಿಡ್ತೀವಿ. ಎಲ್ಲೆಲ್ಲೋ ದೂರಿಂದ ಬರ್ತಾರೆ, ಸಿನ್ನೂರಿಂದ ಬರ್ತಾರೆ. ಈ ಜಾತ್ರೆ ಗದ್ಲಲ್ಲಿ ಕಲೆಕ್ಷನ್ ಯಾವ ರೀತಿ ಆಗುತ್ತೆ ನಿಮ್ಗೆ? ನಮಗೂ ಇದಾಗಲ್ಲ. ಆದ್ರೆ ನಾವು ಜಾತ್ರೆಯಲ್ಲಿ ಊಟ ಮಾಡಕ್ ಹೋಗಲ್ಲ, ಮನಿನೂ ಹೋಗಲ್ಲ. ಜಾತ್ರೆ ಬರೀ ಸೀಟ್ ಹೋಗ್ಬೇಕು, ಮಂದಿ ನೋಡ್ಕೊಂತಾಗುತ್ತೆ. ಸೀಟ್ ಗಾಡಿಗೆ ಹತ್ಬೇಕಂದ್ರೆ ಬರೀ ಹಿಂದ ಮುಂದೆ ನೋಡ್ತಾರೆ ಮಂದಿ. ಗಾಡಿಗೆ ಹತ್ಬೇಕ ಹಿಂದ ಮುಂದೆ ನೋಡ್ತಾರೆ. ಗಾಡಿಗೆ ಆಟೋದಾಗ ಹತ್ಬೇಕಂದ್ರೆ ಬರೀ ಗವಿಮಠಕ್ಕೆ ಹೋಗ್ತೀನಿ ಅಂದ್ರೆ ಬೇಡಪ್ಪ ನಡ್ಕೊಂತಿರ್ತೀವಿ, ನಮ್ ಕಾಲಿದೆ ಅಂತ ಹೇಳ್ತಾರೆ. ಮತ್ತೆ ಒಂದು ಬಸ್ ಒಂದು ಫ್ರೀ ಇದೆ, ಅದ್ರಾಗಲ್ಲಿ ಹೋಗಿ ಕುಂತಾರೆ. ನಮ್ಗೆ ಬರಂಗಿಲ್ಲ ಇಲ್ಲಿ ಆಟೋದಲ್ಲಿ. ಬಸ್ ಫ್ರೀ ಆಗಿಂದ ನಿಮ್ದು ಸ್ವಲ್ಪ ತೊಂದ್ರೆ ಆಗ್ತದೆ, ತೊಂದ್ರೆ ಆಗುತ್ತೆ ನಮ್ಗೆ. ನಿಮ್ದಣ ನಿಮ್ಗೆ ಹೇಳ್ಬೋದಾ? ನಿಮ್ಗೂ ಬಹಳ ತೊಂದ್ರೆ ಆಗ್ತಾ ಇದೆ. ಈ ಗವಿಮಠದ ಬಗ್ಗೆ ಈ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ರೀತಿಯಾಗಿ ಜಾತ್ರೆ ಎಲ್ಲೂ ನಡೆಯೋದಿಲ್ಲ ಅಣ್ಣ. ಲಕ್ಷಾಂತರ ಜನಸಾಗರ ಲಕ್ಷಾಂತರ ಭಕ್ತರು ಬರ್ತಿರಣ್ಣ. ಈ ಊಟದ ವ್ಯವಸ್ಥೆ ಎಲ್ಲ ಹೆಂಗಿರುತ್ತಣ್ಣ ಇಲ್ಲಿ? ಅದು ಸಾಕಷ್ಟು ಬರ್ತೀಯ, ಎಷ್ಟು ಊಟ ಮಾಡಿದ್ರು ಎಷ್ಟು ಮತ್ತೆ ಕಮ್ಮಿನೇ ಇರಲ್ಲ. ಹಂಗ ಬರ್ತಾ ಇದ್ದಾರೆ, ಲಾರಿ ಗಟ್ಲೆ ಬರ್ತಾ ಇದ್ರೆ. ಈ ಸಲ ಇವತ್ತು ಬಂದಿದೆ 10 ಲಕ್ಷ ರೊಟ್ಟಿ ಬಂದಿದೆ. 10 ಲಕ್ಷ ರೊಟ್ಟಿ ಬಂದಿದೆ. ಈ ಬದ್ಲಿ ಕಡೆಯಿಂದ ಎಲ್ರು ಯಾರಾದ್ರೂ ಬರ್ಬೇಕಂತಂದ್ರೆ ಅವ್ರಿಗೆಲ್ರು ಸೇಫ್ಟಿ ಇರುತ್ತಣ್ಣ ಇಲ್ಲಿ? ಇರ್ತದೆ, ಎಲ್ಲಾ ಸೇಫ್ಟಿ ಇರುತ್ತೆ. ಆದ್ರೆ ಈ ಟೈಮ್ನಾಗ ಸಿಗಲ್ಲ. ಈ ಟೈಮ್ನಲ್ಲಿ ಹಾಲು ಇರ್ತದೆ, ಅವ್ರು ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡ ನಂತರ 10 ರೂಪಾಯಿ 20 ರೂಪಾಯಿ ಟಿಕೆಟ್ ಇರ್ತದೆ. ಟಿಕೆಟ್ ತಗೊಂಡು ಅವ್ರು ಹಾಲು ಇರ್ತದೆ. ಒಂದು ಗಾಡಿ ಇದೆ, ಗಾಡಿನಲ್ಲಿ ಹೋಗಿ ಹಾಲಿನಲ್ಲಿ ಹೋಗಿ ರೆಸ್ಟ್ ಮಾಡ್ಬೋದು. 10 ರೂಪಾಯಿ 20 ರೂಪಾಯಿಗೆಲ್ಲ ರೂಮ್ ಕೊಡ್ತಾರೆ ಇಲ್ಲಿ? ಅಂದ್ರೆ ಟಿಕೆಟ್ ಮಾಡಿಸ್ಬೇಕು. ಟಿಕೆಟ್ ಮಾಡಿಸ್ಬೇಕು, ಗವಿಮಠದ ವತಿಯಿಂದಾನೆ ಕೊಡ್ತಾರೆ, ಅವರೇ ಕೊಡ್ತಾರೆ. ಆದ್ರೆ ಕೊಡೋರಿಗೆ ಅಂತರ ಚಟ ಇಟ ಮಾಡೋದು ಏನಿಲ್ಲ. ಆದ್ರೆ ಏನೋ ಸುಮ್ಕ ಸ್ವಲ್ಪ ಮಂದಿ ಲೇಡೀಸ್ ಅವ್ರು ಬಂದ್ರೆ ಆ ಆಶ್ರಯ ಸ್ವಲ್ಪ ಇರಕ್ಕೆ ಅಷ್ಟೇ. ಭಕ್ತರಿಗೆ ಮಾತ್ರ ಇರುತ್ತೆ, ಭಕ್ತರಿಗೆ ಮಾತ್ರ ಇರುತ್ತೆ. ಮದ್ಯಪಾನ ಮಾಡಿದವ್ರಿಗೆ ಅವ್ರಿಗೆಲ್ರಿಗೂ ಅವಕಾಶ ಇರಲ್ಲ. ಇಲ್ಲ ಬರ್ಬೋದಲ್ಲ, ಜನ ಬಂದು ಎಲ್ಲ ಸೇಫ್ಟಿ ಇದೆ ಅಲ್ಲ? ರಶ್ ಇರ್ತದೆ, ಆರಾಮಿದೆ. Your attention please. Here we meet once again.